ನೋಡೋದ್ ತಡಿ ಏನ್ ಮಾಡಾಕ್ತಾನೆ. ಏ ತಮ್ಮ ಯಾರು ನೀನು ಏನ್ ಮಾಡಾಕ್ತೀವ? ಬರ್ರಿ ಹುಡ್ರ ಬರ್ರಿ. ಏನ್ ಮಾಡಾಕ್ತಿಲ್ಲ? ಏನಿಲ್ಲ ಬಿಡ್ರಿ, ಉಂಟು ಮಳೆಗಾಲಾಗ ನೀರನ್ನಿಲ್ವಲ್ರಿ ಮಾಡ್ರಿ, ಅದಕ್ಕೊಂಟು ಹಾಲಿ ಮಾಡಾಕತ್ತೇನ್ರಿ. ನಾನು ಮುನ್ಸುಳ್ಳು ಹೇಳ್ಬೇಡ, ಖರೆ ಹೇಳಿ ಏನ್ ಮಾಡಾಕ್ತಿ? ಇಲ್ಲಿ ಮೊನ್ನೆ ಒಬ್ರು ಅಜ್ಜಾರ್ ಅಂತಲ್ಲಿ ಹೋಗಿದ್ನಿ ರೀ. ನಿಮ್ಮ ಹೊಲ್ಲಾಗ ನಿಧಿ ಐತಿ ಅಂತ ಹೇಳಿದ್ರಿ ಅವ್ರು. ಯಾವ ಗಿಡದ ಬುಡ್ದಾಗ ಐತಿ ಅನ್ನೋದು ಹೇಳಿದ್ದಿಲ್ರಿ ಅವ್ರು. ಅದ್ರ ಸಂಬಂಧ ಮೊನ್ನೆ ಅಲ್ಲಿ ಬೇನಿ ಗಿಡದ ಬುಡ್ದಾಗ ಹುಡುಕೇನ್ರಿ, ಸಿಗ್ಲಿಲ್ಲ. ಅದಕ್ಕೆ ಇಲ್ಲಿ ಬಂದು ಹುಡ್ಕಾಕತ್ತನ್ರಿ, ಸಿಗ್ತತ್ನ ಅಂತ ಹೇಳ್ರಿ. ತಮ್ಮ ಇದ ನಿಧಿ ಸಲುವಾಗಿ ನಮ್ಮ ಊರಾಗ ಎಂತ ದೊಡ್ಡ ದೊಡ್ಡ ಘಟನೆಗೆ ಗೊತ್ತೈತ್ನ? ಹೌದ್ರಿ ಯಾಕೂಡ್ರ, ಅಂಥದ್ದೇನಾಗಿದ್ರಿ ನಮ್ಮೂರ ದೊಡ್ಡ ದೊಡ್ಡ ಘಟನೆ? ತಮ್ಮ ಗಿರ್ಜಾವನ್ನಕ್ಕಿದ್ ನಮ್ಮೂರಾಗನ ನಮ್ಮ ಕೆಲಸಕ್ಕೆ ಬರ್ತಿದ್ಲ. ಆಕಿ ಗಂಡ ಕುಡ್ದ ಸತ್ತೋದ್ವ. ಎರಡವ ಆಕಿ ಮುದ್ದಾದ ಮಕ್ಳಿದ್ವ, ಭಾಳ ಚಂದ ಬೆಳೆಸಿದ್ಲಕ್ಕಿ. ಇಲ್ಲೇ ಬಿಟ್ಟು ಹೋಗ್ಯಾರ ನವ್ರ, ಯಾರ ಮಕ್ಕೊಂಡ್ರಲ್ಲ. ಗಿರ್ಜವ್ವ ಗೌಡ್ರ, ಯಾಕೆ ಇಲ್ಲಾಕ್ ಮಕ್ಕೊಂಡಿ? ಯಾಕ ತಂಡ ತಾತಿದ್ರಿ ಗೌಡ್ರ, ಅದಕ್ಕೆ ಮಕ್ಕೊಂಡಿದ್ದೀರಿ. ಮತ್ತ ಅವ್ರೆಲ್ಲಾರು ಮನೆಗೆ ಹೋಗ್ಯಾರನ್ ಬಾ? ಹೋಗ್ಯಾರಿ, ಅವರೆಲ್ಲ ಮನೆಗೆ ಹೋದ್ರಿ, ನಾ ಮಕ್ಕೊಂಡೆ. ನೀನು ಹೋಗ್ಬಾವ ಮನೆಗೆ ಹೋಗ್ಬಾ. ಹ್ಞೂ ರೀ ಗೌಡ್ರ, ಹೋಗ್ತೀನಿ. ಅಡಿಗೆ ಮಾಡಿದೆ ಯಪ್ಪ, ಅಡಿಗೆ ಮಾಡಿಲ್ಲ. ಗೌಡ ಹೊಲಕ್ಕೆ ಹೋಗಿದ್ದೆ, ಕಳೆ ತೆಗ್ಯಾಕ. ಜ್ವರ ಬಂದಾವಪ್ಪ, ಏನು ಅಡಿಗೆ ಮಾಡಿಲ್ಲ. ಯಪ್ಪ, ನಾ ಆರಾಮ್ ಆಗ್ತೀನಿ, ನೀವು ಸಾಲಿಗೆ ಹೋಗ್ರಪ್ಪ, ಸಾಲಿ ಕಲೀರಿ. ಬೇವ, ನಾ ನಾಳೆ ಸಾಲಿ ಹೋಗಲ್ಬೇ, ಕೆಲ್ಸಕ್ಕೆ ಹೋಗ್ತೀವಿ, ನಿಮ್ ದುಡಕ್ ಹಾಕ್ತೇವೆ. ಹೌದವ, ನಾವು ಕೆಲಸ ಹೋಗ್ತೀವಿ, ನಾ ಮನೆ ಇರ ತಡಿ ಬರ್ತೀವಿ. ನೀವು ಹೇಳಿದ್ ನೋಡಿ ಭಾಳ ವಿಚಿತ್ರ ಆತ್ರಿ. ಮಕ್ಳು ದೊಡ್ಡವಾಗಿಂದಕ್ಕೆ ಏನಾತ್ರಿ ಅದ? ದೊಡ್ಡವ್ರು ಆದ್ಮೇಲೆ ಚಲೋನ ಇದ್ರಪ್ಪ ಅವರು. ಎಷ್ಟು ಅಡಿಗೆ ಮಾಡ್ತೀವಿ ಅದ್ರ ಸಲುವಾಗಿ ನಾವು ನೀನು ಸೊಸಿ ನೋಡೇನಿ, ಅದನ್ನ ಹೇಳಕ್ ಇವ್ ನಂದು ಇಷ್ಟು ಹೇಳ್ಕೊಂಡ್ ಬರಕತ್ತ, ನೀನು ಮುಂದೆ ಹೇಳಕ ಅಂತ ಅಷ್ಟ. ಹೌದಾಯಪ್ಪ, ಎಂತ ಚಲೋ ಕೆಲಸ ಮಾಡಿ ನೋಡಿ. ವಾಲ್ಗ ಓದಿಸ್ಬಿಡೋಣ. ಅಲ್ಲಿ ಬೇವಾನಿ ಅವ್ ಏನಾರ ಹೇಳ್ತಿ ಅಂದ್ರ ನೀ ಅಂತ ನಾ ಖುಷಿಯಾಗಿ ಹೇಳಕತ್ತಿಲ್ಲ, ಚಲೋ ಆತಂತೆ. ನಮ್ಮ ಒಪ್ಕೊಂಡ್ಬಿಟ್ಲ. ಪಾರ್ಟಿ ಬರ್ತ ಕೊಡ್ತಾನೆ ಬಾ. ನನ್ನ ಮಕ್ಕಳ ಮದುವೆ ಆದ ನಿನ್ ಜೋರ್ ಕೈ ಬಿಡ್ತೀನಪ್ಪ. ಯಪ್ಪ, ದೊಡ್ಡ ಹುಡುಗಂದ ಮದುವೆ ಆತ್ಪ, ಸಸಿ ಮನೆಗೆ ಬಂದ್ಲ. ಯವ್ವ ಓಯಪ್ಪ, ಏನ್ ಮಾಡತ್ತವೆ? ನೀವ್ ಬರ್ಬೇಕಪ್ಪ. ಏನ್ ಚಿಂತೆ ಮಾಡ್ಕೊಳ್ತಿ? ಏನ್ ಮಾಡಿ ಮತ್ತ ನಿಮ್ಮ ಅಣ್ಣನ ಮದುವೆ ಮಾಡೇನಿ, ಈಗ ನಿಂದು ಒಂದು ಮಾಡ್ಬೇಕು, ಅದೇ ಚಿಂತೆ ಮಾಡಾಕ ನೋಡು. ಎಷ್ಟು ಅವಸರ ಮಾಡ್ತೀವಿ ನೀನು? ಮೊನ್ನೆ ಅಣ್ಣನ ಮದುವೆ ಆಗೈತಿ, ಈಗ ಏನ್ ಅರ್ಜೆಂಟ್ ಐತೆ ಅಂತ ಮದುವೆ ಮಾಡಕ್ ತಲೆಸ್ಕೊಂಡಿದ್ದೀನಿ. ಹೋಗ
ಬಾಳ್ಕೊ ಮುದುಕಾಗಿ ಮಾಡ್ಕೊಂತೇನೆ ನಿನ್ನ ವಯಸ್ಸಿನವ್ರಿಗೆ ಎರಡು ಮಕ್ಳಾಗ್ಯಾವ ನಿಂದೊಂದು ಮದ್ವೆ ಮಾಡಿದ್ರೆ ನನಗೆ ಚಿಂತೆ ಬಿಡ್ತೈತಿ ಯಪ್ಪ ಮಲ್ಲೇಶಿ ಬಾಯಿಲೆ ಬಾಯ್ ಏನಾತ ನೋಡಿಲ್ಲ ನಿಮ್ ತಮ್ಮ ಈಗ ಮದ್ವೆ ಆಗಂಗಿಲ್ಲ ಅಂತ ಇವ್ನು ಆಗಿರೋರಿಗೆ ಎರಡು ಮಕ್ಳದು ಇವ್ನೊಂದು ಮದ್ವೆ ಮಾಡಿದ್ರೆ ನನ್ ಚಿಂತೆ ತಪ್ಪೈತಪ್ಪ ಏನ್ ಹೇಳ್ತಿ ಯಾವಾಗ ಮಾಡ್ಕೊಂತಾನೆ ಮಾಡಬೇಡಿ ಬಿಡ್ವೆ ಯಾವಾಗಾರ ಮಾಡ್ಕೊಪ್ಪ ಯಾವ ಸವಿತಾ ಓರಿ ಅತ್ತಿ ಏನ್ ಮಾಡಾಕತ್ತೀವ ಅಡಿಗೆಪ್ಪ ರೊಟ್ಟಿ ಪಲ್ಯ ಮಾಡೇನ್ರಿ ಅನ್ನಕ್ಕೆ ಇಟ್ಟೇನ್ರಿ ಈಗ ಸಾರು ಮಾಡಿದ್ರ ಆತ್ರಿ ಸವಿತಾ ಓರಿ ನಾನು ತೆಲಿಗೂ ಸಾಕಾಗ್ತೈತಿ ನಾನು ಒಂದು ಕಪ್ ಚಾ ಹಾಕಿದ ಹಾ ಮಾಡ್ಕೊ ಬರ್ತೀನ್ರಿ ಅತ್ತಿಗೆ ಮರ ನಮ್ಗೊಂದು ಕಪ್ ಚಾ ಕೊಡ್ರಿ ಹಾ ಮಾಡ್ಕೊ ಬರ್ತೀನ್ರಿ ಚಾ ಬರ್ತೀನ್ರಿ ಅಯ್ಯಪ್ಪ ಹೇಳ್ತೇನೆಪ್ಪ ತಣ್ಣ ಚಾ ತಗೋಬೇಕು ಇವ ಚಂದನ್ ಚಾ ಕೊಡ್ದೆ ನನ್ನ ಕೊಡೋ ಮುಂದೆ ಏನಾಗಿಲ್ಲ ನೀ ಎಷ್ಟು ಕಡ್ದಿದೆ ಹಾಕಿ ಅಲ್ಲಪ್ಪ ಹತ್ತನೆ ಎಲ್ಲ ಏನಿಲ್ಲ ರೀ ಕೈ ಭಾಳ ಸುಡ್ತೀನಿ ಏ ಇಲ್ಲಿ ಬಿಡೋ ಮರ ನಮ್ಮ ಮೊಬೈಲ್ ಹಂಗೆ ಹಾಕಿ ಏನಾದ್ರು ಸ್ವಲ್ಪ ಆತಂದ್ರೆ ದೊಡ್ಡದ ಮಾಡಿಬಿಡಕ್ಕೆ ಇಲ್ಲಿ ಬಿಡಿ ಏನಾಗಿಲ್ಲ ತಲೆ ನೋಯಾಕೈತಿ ಅಂದ್ರಿ ಅದಕ್ಕೆ ಬಿಸಿ ಚಾ ತಗೊಂಬಂದ್ರಿ ಇಲ್ಲ ತಂದೆ ನನಗೆ ಅದು ಬಾ ಒಟ್ಟಿಗೆ ಇದು ಮಾಡೋದು ಸರ ಅಂತ ಬಾಯಿ ಹೋಗಿ ಸುಟ್ಟು ಎಲ್ಲ ಇದಾಯ್ತು ಏನಾಗಿಲ್ಲ ತಗೋ ಅದಕ್ಕೆ ಕುಡೀರಿ ಆಯ್ತು ಆಯ್ತು ಏನು ಬಿಸಿಲು ಬಟ್ಟೆ ಬಸರಿ ಅದಾವ ಹೋಗೋಣ ಸ್ವಲ್ಪ ಮರ ರಾತ್ರಿ ನಾನು ನಿಂತ್ಕೊಳ್ಳೋದು ಅಲ್ಲ ಮೊದಲ ಬಜರಿ ನಾಗಕ್ಕಂದ ನನಗಿಂತ ಮೊದಲು ಹೊರಪಾಕಿದ್ದಿ ಈಗ ಅದಕ್ಕೆ ಬಂದ್ಬಿಟ್ಲೆ ಮಲ್ಲ ಮಾಡ್ಕೊಂಡೇನ ಹೋಗ್ಲಿಪ್ಪ ಜವಾ ಬರಾಗಿದೆ ಬಿಸಿಲು ಬಟ್ಟೆ ಬಸರಿ ಅದಾವ ಬೇಡಪ್ಪ ಮರೇನ ಕಳ್ಸಂಗಿಲ್ಲ ನೀವು ಒಬ್ಬನ ಹೋಗ್ತೇನಂದ್ರೆ ನಾ ಕಳ್ಸಂಗಿಲ್ಲ ಮಾತು ಹೇಳ್ದೇವಾ ಬೇಡಪ್ಪ ಹೇಳಂಗಿಲ್ಲ ಅನ್ನ ಕರ್ಕೊಂಡು ಹೋಗ್ಕೊಂಡೇವಾ ಇಬ್ರು ಹೋಗೋದಾದ್ರೆ ಹೋಗ್ರಿ ಇಲ್ಲ ಅಂದ್ರೆ ಬೇಡ ಮಲೇಶಿ ನೀವು ಹೋಗ್ತೀರ ನಾವು ಕೂಡ ಏ ಇಲ್ವಾ ನಾನು ನಿಂತ್ಕೊಳ್ಳೋದು ಬೇಡಪ್ಪ ಅದಕ್ಕೆ ಮರ ಹೋರಿ ಬಟ್ ಅಣ್ಣ ಭಜನೆ ಮಾಡಕ್ ಹೊಂಟೇವೆ ಹೇಳಿ ಕಳ್ಸಿರಟ್ರೆ ಏನ್ರಿಪ್ಪ ನಿಮ್ಮ ಅಣ್ಣ ತಮ್ಮ ಬಿಟ್ಟಿದ್ದ ಅವ್ರು ಬಂದು ಕರ್ಕೊಂಡು ಹೋಗ್ರಿ ನೀವ್ ಹೇಳಿದ್ರೆ ಬರ್ತಾರೆ ನೋಡ್ರಿ ಮತ್ತೆ ನಿಮ್ ತಮ್ಮ ಕರೆಕತ್ತಾರ ಹೋಗಂಗಿದ್ರೆ ಹೋಗಿ ಬರ್ರಿ ಏ ಹೋಗಿ ಬಿಡು ಮರ ರಾತ್ರಿ ನಮ್ಗೆ ನಿಂತ್ಕೊಳ್ಳೋದು ಆಗೋದಿಲ್ಲ ನನಗೆ ಗೊತ್ತಿಟ್ಬಿಟ್ರಿ ನೀವು ಹೋಗಂಗಿಲ್ಲ ಅಂತ ಅಲ್ರಿ ನಾನ್ ಇಷ್ಟಪಟ್ಟಿದ್ದೆ ಅಂತ ಜೀವನ ನೀವು ತಂದು ಇಟ್ಟಿರೋದೆ ಅಂತ ಜೀವನದಾಗ ನನ್ನ ಏನಾಗ್ತಿದೆ ಅಲ್ರಿ ನಾನು ಅನ್ಕೊಂಡಿದ್ದೆ ನೀವು ನನ್ನ ಸಿಟ್ಟಾಗಿಟ್ಟು ಚಂದಾಗ ನೋಡ್ಕೊಂತೀರಿ ಅಂತಂದೆ ಇಂಥ ತಂದ ಹಳ್ಳಿ ಮನ್ಯಾಗ ಇಟ್ಟಿರಲ್ರಿ ನನ್ನ ಏನ್ ಮಾಡೋದು ನಮ್ಮ ಹಣೆ ಬರ ಹಿಂಗೈತಿ ಅಲ್ರಿ ಈಗೂ ಏನು ಕಾಲ ಮಿಂಚಿಲ್ರಿ ನಮ್ಮ ಹೆಂಗಿದ್ರು 4 ಎಕರೆ ಹೊಲ ಐತ್ರಿ ಅದ್ರಾಗ 2 ಎಕರೆ ನಮಗೆ ಬರ್ತೈತಲ್ರಿ ಅದನ್ನ ಮಾರ್ಬಿಡೇನ್ರಿ 1 ಎಕರೆಗೆ 15 ಲಕ್ಷ ಆದ್ರು 2 ಎಕರೆಗೆ 30 ಲಕ್ಷ ಆತ್ರಿ ಆ 30 ಲಕ್ಷದಾಗ ನಿಮ್ಗೆ ಏನಾರ ಒಂದು ಬಿಸ್ನೆಸ್ ಮಾಡಿಸಿದ್ರಾಯ್ತ್ರಿ ಇನ್ನು ಉಳ್ಕಿದ ರೊಕ್ಕನ ಹಂಗೆ ಇಟ್ರಾತ್ರಿ ನಾನು ಓದಬೇಕದೇನ್ರಿ ನಾನೇ ಯಾರೋ ಒಂದು ಕೆಲಸ ಮಾಡ್ತೇನೆ ರೀ ಜೀವನ ಚಲೋ ಇರ್ತೈತ್ರಿ ಇಲ್ಲಿ ಬಿಸ್ಲಾಗ ಹೊಲ್ದಾಗ ಯಾಕೆ ದುಡ್ತೀರಿ ನೀವು ನೋಡ್ರಿ ಕೈಯೆಲ್ಲ ಹೆಂಗೆ ಮಾಡ್ಕೊಂಡಿರಿ ಹೊಲ್ದಾಗ ದುಡ್ದು ಆಗ ನೀ ಏನೋ ಹೇಳೋದು ಖರೆ ಐತಿ ಸರಿ ನೀ ಹೇಳೋದೇನೋ ಕರೆಕ್ಟ್ ಐತಿ ಆದ್ರೆ ನಮ್ಮವ್ವ ಸಣ್ಣದಿರ್ತ ನಮ್ಮನ್ನು ಕಷ್ಟಪಟ್ಟು ಸಾಕದಾಕಿ ನಮ್ಮಪ್ಪ ತೀರ್ಕೊಂಡಾಗ ಭಾಳ ಕಷ್ಟಪಟ್ಟಾಳಾಕಿ ಆಮೇಲೆ ನಮ್ಮ ತಮ್ಮ ಇನ್ನೂ ಅವನು ಮದುವೆ ಆಗಿಲ್ಲ ಅವಂಗೂ ಒಂದು ಮದುವೆ ಅಂತ ಆಗಲಿ ಆಮೇಲೆ ಅದು ಏನಾಗೈತೋ ಮುಂದೆ ನೋಡೋಣಂತ ಅಲ್ರಿ ನಿಮ್ಮ ಜೊತೆಗೆ ಸಾಯತನ ಇರಕ್ಕೆ ನಾನ್ರಿ ನಿಮ್ಮವ್ವ ಅಲ್ರಿ ಹೌದು ಆಗ ನೀ ಹೇಳೋದಕ್ಕಾದ್ರೆ ನನಗೆ ನನ್ನ ತಾಯಿನ ಭಾಳ ಕಷ್ಟಪಟ್ಟು ನೋಡ್ಯಾಳಲ್ಲ ಗಂಡ ಸತ್ತ ಮ್ಯಾಗ ಭಾಳ ತಿಳ್ಕೊಂಡು ನನ್ನ ಸಾಕಿದಾಗಿ ನೋಡಿದ್ರೆ ಒಂದೊಂದು ಮನ್ಯಾಗ ಮುಸುರಿ ತಿಕ್ಕಿ ನನ್ನ ಸಾಕಿ ದೊಡ್ಡವ್ ಮಾಡ್ಯಾಳ ಈಗ ಅವ್ನ ತಮ್ಮನ್ನ ಕೈ ಬಿಡಂಗಿಲ್ಲ ಈಗ ಇಂಥದ್ರಾಗ ನಾನು ಅವ್ರು ಬಿಟ್ಟು ಈಗ ನಿನ್ನ ಮಾತು ಕಟ್ಕೊಂಡು ಹಿಂಗೆ ಬಂದಾರ ಅವ್ರು ಏನು ತಿಳ್ಕೊಂತಾರ ನೀ ಹೇಳು ಹಂಗಾರೆ ನನ್ನ ಮಾತೇನು ಕೇಳಂಗಿಲ್ಲ ನೀವು ಸರಿ ಇದಕ್ಕೆ ನೀನ ಒಂದು ಏನಾರ ಒಂದು ಐಡಿಯಾ ಇದ್ರ ಹೇಳು ಒಂದು ದಾರಿ ಐತ್ರಿ ಏನದು ನಿಮ್ಮ ತಮ್ಮಂದ ಲಗು ಮದುವೆ ಮಾಡಿಬಿಡ್ರಿ ಆಕೆ ಇನ್ನೊಬ್ಬಕ್ಕೆ ಸಸಿ ಮನೆಗೆ ಬರ್ತಾರಲ್ಲ ಅವ್ರು ಇಬ್ಬರು ಸಿಟಿ ಹೋಗಿ ಸೆಟ್ಲ್ ಆಗ್ಬಿಡೋಣಂತ ನೀ ಹೇಳೋದೇನೋ ಕರೆಕ್ಟ್ ಐತಿ ಆದ್ರೆ ಅವನ್ನ ಮದುವೆ ಮಂದಿ ಎಲ್ಲ ಹೆಣ್ಣನ್ನು ನೋಡ್ಕೋಬೇಕಂದ್ರೆ ಎಷ್ಟು ಕಷ್ಟ ಐತಿ ಈಗ
ಅದು ಎಷ್ಟು ಲಗು ಮಾಡ್ತೀರಾ ನನಗಂತೂ ಗೊತ್ತಿಲ್ಲ. ಈ ಮನೆಗಂತೂ ನನಗೆ ಇರಕ್ಕೆ ಆಗಂಗಿಲ್ಲ ಅಂತ ಆಗಂಗಿಲ್ಲ. ಲಗು ಲಗು ಕನ್ಯಾ ಹುಡುಕ್ರಿ, ಮದುವೆ ಮಾಡಿ ಈ ಮನೆ ಬಿಟ್ಟು ಹೋಗೋಣ್ರಿ ನಾವು. ಆಯ್ತು ನೋಡು, ಟ್ರೈ ಮಾಡ್ತೀನಿ. ನಮ್ಮ ಅವ್ಗೆ ಏನು ಅನ್ನೋದು ಹೇಳಿ ತಿಳಿಯಾಕ ತುಂಬ್ತೇನೆ. ನೀ ಯಾಕೆ ಅಷ್ಟು ಮನ್ಸಿಗೆ ಹಚ್ಕೊಳತ್ತೀನಿ? ನೀ ಯಾಕೆ ತೆರಿಗೆ ಕೆಡಿಸ್ಕೊಳಕ? ನನಗೆ ಆಗಂಗಿಲ್ರಿ. ಈ ಮನ್ಯಾಗ ಈ ಬಿಸ್ಲಾಗ ಹೊಲ್ದಾಗ ದುಡಿಯಾಕ ಆಗಂಗಿಲ್ಲ ಅಂತ ಆಗಂಗಿಲ್ಲ ನೋಡ್ರಿ. ನಾ ಸಿಟ್ಟಾಗ ಜೀವನ ಮಾಡಕ್ರಿ. ಈಗ ನನಗಂತೂ ಬ್ಯಾಸರ ಆಗೈತ್ರಿ ಮನ್ಯಾಗ ಇತ್ತಿದ್ದೆ. ನಮ್ಮ ಊರಾಗ ನಾ ಹೆಂಗಿದ್ದು ಹೇಳ್ರಿ, ಮಕ್ಕಕ್ಕೆಲ್ಲ ಮೇಕಪ್ ಮಾಡ್ಕೊಂಡು ಮಸ್ತ್ ಇದ್ದೇರಿ ನಾನು. ಇಲ್ಲಿ ಬಂದಾಗ ಇದು ಹಳೆ ಸೀರೆ, ಇವು ಹಳೆ ಬಳಿ ಕೊಳ್ಳಾಗ ಒಂದೇನೂ ಇಲ್ಲ, ಇವೆಲ್ಲ ನಡೆಯಂಗಿಲ್ರಿ. ನಾಳೆ ಮಾರ್ಕೆಟಿಗೆ ಕರ್ಕೊಂಡು ಹೋಗ್ರಿ, ನನಗೆ ಏನೇನು ಬೇಕು ಎಲ್ಲ ತೊಗೊಂಡ್ಬರ್ತೇನೆ ನೋಡ್ರಿ ನಾನು. ಆಯ್ತು ಮಾಡ್ತೀನಿ. ನಾಳೆ ನೀನು ಕರ್ಕೊಂಡು ಮಾರ್ಕೆಟಿಗೆ ಕರ್ಕೊಂಡು ಹೋಗ್ತೇನೆ. ಆಯ್ತು ನೀವೇನ್ರ ಹೇಳಿ ತಪ್ಪಿಸಿ ಅಂತ ನಾ ಅಂತೂ ಬಿಡ ಮಗಳ ಅಲ್ಲಿ ನೋಡ್ರಿ. ಆಯ್ತು ನಾಳೆ ಮಾರ್ಕೆಟಿಗೆಲ್ಲ ನೀನು ಕರ್ಕೊಂಡು ಹೋಗಿ ನಾ ಏನು ಬೇಕಂತ ಕೊಡೋಕ್ಕೇನಂತ. ಆಯ್ತು ನಮ್ಮ ಹೇಳಿದ್ಲೆ ಲವ್ ಮ್ಯಾರೇಜ್ ಮಾಡ್ಕೋಬೇಡ ಅಂದ್ರಿ. ನಾನ ಕುಣ್ಕೊಂಡು ಮಾಡ್ಕೊಂಡೆ. ಇಲ್ಲಾಂದ್ರೆ ನಾನು ನಮ್ಮ ಚಲೋರಿಗೆ ಕೊಡ್ತಿದ್ದೆ. ದೇವ್ರ ಆಶೀರ್ವಾದ ಇರ್ಬೇಕು ನಿಮ್ಗೂ. ಒಟ್ಟು ನಸೀಬ್ ಚಲೋ ಆತಲ್ಲ. ಹೌದಾಗ ಆಯ್ತಾಯ್ತು ಹೋಗೋ. ಬರ್ತೇನ್ರಿ. ಹೋಗಿ ಬರ್ರಿ. ಯವ್ವ ಸವಿತಾ, ಬಾಯ್ ಬಾಯ್. ಮದ್ವೆಯಾಗ ಗಡ್ಬಡಿ ಒಳಗ ನಿನಗೆ ಏನು ಕೊಡೋಕ್ಕಾಗಲಿಲ್ಲ. ಈ ಸರ ನನ್ನ ಗಂಡ ಒತ್ತಿ ಇಟ್ಟಿದ್ದ. ನನ್ನ ಮಕ್ಕಳು ಬಿಡಿಸ್ಕೊಂಬಂದಾರ, ಇದನ್ನ ನೀನೇ ಇಟ್ಕೋ. ಅಲ್ರಿ ಅತ್ತೇರ, ನಕ್ಲೆಸ್ ಮಾಡ್ಸಿದ್ರ ಹಾಕ್ಯಬೋದಿತ್ರಿ. ಇದು ಅವಾಗಿನ ಕಾಲದ್ರಿ. ಸದ್ಯಕ್ಕೆ ಇದನ್ನ ಹಾಕೋ. ದೇವ್ರು ನಡೆಸ್ಕೊಟ್ರೆ ಅದ ನಕ್ಲೆಸ ಮಾಡಿಸಕೋಣ. ಅಯ್ಯವ ಆಯ್ತ್ರಿ. ಏನ್ರಿ ಇದು? ರೀ ಅತ್ತೇರಿ ಸಾಕೊಟ್ಟಾರಿ. ಚಲೋ ಆತಲ್ಲ. ಏನ್ ಚಲೋ ಆತ? ಇದು ಹಳೆ ಕಾಲದ ನಕ್ಲೆಸ್ ಕೊಟ್ಟಿದ್ರ ಹಾಕ್ಯಬೋದಿತ್ತು. ಇಲ್ಲ ಅವ್ರ ಕಾಲದಾಗ ಇದು ದೊಡ್ಡದ, ಯಾಕಂದ್ರೆ ಗೋರ್ಮಳ ಸರ ಅವಾಗೆಲ್ಲ ದೊಡ್ಡವಾಗಿದ್ವು. ಈಗ ಅವರು ಇದು ಬಂಗಾರದಲ್ಲಿ ಏನು ಪಾಸಿ ತರ ಎಲ್ಲ ಹಾಕೊಂಡು ಮಜಾ ಮಾಡ. ಆಯ್ತು ಬಿಡ್ರಿ. ಕಲ್ಲಪ್ಪ ಬಾಯ್ ಬಾಯ್. ಅಲ್ಲ ಕೂಡ ಸ್ವಲ್ಪ ಮಾತಾಡೋದಿತ್ತು. ಅದೇನು ಕೇಳ್ಬೇವ? ನಿನ್ನ ಮದ್ವೆ ಸಲುವಾಗಿ ಕಟ್ನೂರ್ ಮಾದೇವ್ಗ ಹುಡುಗಿ ನೋಡಕ್ ಹೇಳಿದ್ದೆ. ಈಗ ಎದಕ್ ಬೇಕು ಇವೆಲ್ಲ? ಯಪ್ಪ ಹುಡುಗಿ ಭಾಳ ಚಂದ ಅದ ಅಂತ. ನಾನು ನೀನು ಕೂಡಿ ಹೋಗಿ ನೋಡ್ಬೋದು. ಯವ್ವ, ನಾ ಮದುವೆ ಮಾಡ್ಕೊಳ್ಬೇಕಂದ್ರ ನೀನು ಒಂದು ಕೆಲಸ ಮಾಡ. ನೀ ಮುಂಜಾನೆ ಹೋಗಿ ನೋಡ್ಬಾ. ನೀ ಯಾವ ಹುಡುಗಿ ಹೇಳ್ತಿಲ್ಲ ಆ ಹುಡುಗಿ ನಾ ತಲೆ ಕೆಟ್ಟ ಕಡೆ ಅದ್ರ ಬೇಕು. ನಾ ಹೇಳಿದ್ ಮಾಡ್ಕೊಂತೀಯ? ಮಾಡ್ಕೊಂತೈತವ. ಯಪ್ಪ ಹಂಗಾರ ನನ್ನ ಮಾತು ಕೇಳ್ತೀಯ? ಕೇಳ್ತಾನೆ ಹೇಳಿ ಬೇವ. ನಾ ಹಂಗಾರ ಹೋಗಿ ಹುಡುಗಿ ನೋಡ್ಕೊಂಡ್ ಬರ್ತೇನೆ. ನೀನು ಅಣ್ಣ ಹೋಗಿ ಒಬ್ಬ ರಂಟಿ ಹೊಡೀರಿ, ಒಬ್ಬ ಕಂಟಿ ಕಡೀರಿ. ಅಲ್ಲಿ ಮಠ ಮಧ್ಯಾಹ್ನಕ್ಕೈತಿ, ನಾನು ಊಟ ಕಟ್ಕೊಂಡು ಬರ್ತೇನಂತ. ಆಯ್ತವ, ನೀವು ಹೋಗಿ ಬಂದ್ರೆ ಮುಂಜಾನೆ ಹೋಗಿ ಬಂದು. ಹಂಗಾರೆ ನಿಮ್ಮ ಮಕ್ಕಳು ನಾ ಹೋಗ್ತೇನೆ. ಆಯ್ತಾಯ್ತು. ಸವಿತಾ, ಏನ್ ಮಾಡಕತ್ತಿ? ಏನಾದ್ರು ಒಟ್ಟು ಅಡಿಗೆ ಮಾಡಿ ಕಟ್ಟು ಹೊಲಕ್ಕೆ ಹೋಗಿ ಬರ್ತೈತವ. ಏನೋ ಗಿಳಿ ಹೊಡಕ್ ಹೋಗ್ಬೇಕಂತ ಹೊಲಕ್ಕೆ. ನಾ ರಾತ್ರಿ ಏನ್ ಹೇಳ್ತೀನಿ ನೆನಪೈತ್ರಿ? ಇಲ್ಲ ಮಾರ್ಕೆಟ್ ಹೋಗೋಣ ಅಂತ ಹೇಳಿದಿಲ್ಲ ನಿಮ್ಗೆ.
ಅಯ್ಯೋ ಹೇಳಿ ಮಾರೈತಿ ಅದ್ರಾಗ ನೋಡಿದ್ರೆ ಒಟ್ಟು ತಮ್ಮನ ಕರ್ಕೊಂಡು ಹೋಗಿ ಒಟ್ಟು ರೆಡ್ಡಿ ಹೊರಗೆ ಬರ್ತೀವಿ ಒಂದು 10 ನಿಮಿಷ. ಆಗಂಗಿಲ್ರಿ, ಏನಾಗಿಲ್ರಿ, ಅರ್ಬಿ ಚೇಂಜ್ ಮಾಡ್ರಿ, ಬೇರೆ ಹಾಕೋರಿ, ನಿಮ್ ತಾಗ ಹೋಗಿ ಅದೇನ್ ಮಾಡ್ಬಿಡ್ತಾರ ಮಾಡ್ಬಿಡ್ತಾರ ಹೋದಾಗ ಒಬ್ಬನ್ನ ಕಳಿಸಿ ಏನ್ ಮಾಡೋದು ಮಾರಾಯ? ಯವ್ವ ಇವತ್ತೊಂದಿನ ಹೋಗಿ ಕಂಟಿ ಕಡಿದು ಬರ್ಲಿ, ಆಮ್ಯಾಗ ನಾಳೆ ಹೋಗಿರಂತ. ಹಾಯಪ್ಪ ಆಗಂಗಿಲ್ರಿ, ಹೋಗ್ಬೇಕಂದ್ರೆ ಹೋಗಬೇಕು ನಾವು ಮಾರ್ಕೆಟಿಗೆ. ಮತ್ತೆ ನಾಳೆ ಹೋಗಿರಂತೆ. ಇಲ್ರಿ, ಎಷ್ಟ್ ದಿನ ಅಂದ್ರಿ ನಾ ಇಲ್ಲ ಕಳಿಸ್ಕೊಂಡಿರ್ಲಿರಿ. ಆಗಲ್ಲ ನೋಡ್ರಿ ನನ್ನ ಕಡೆಯಿಂದ, ನೀವು ನೋಡ್ರಿ ನಾವು ಮಾರ್ಕೆಟ್ ಹೋಗೋಣ. ಇದೊಂದ್ಸಲ ಕೇಳಿ ಆಮ್ಯಾಗ ಹೋಗೋಣ ಅಂತ. ಆಗಲ್ರಿ ಅಂತ ಜಾಸ್ತಿ ಮಾತಾಡ್ಬೇಡಿ ನೀವು. ನೀವು ಹೋಗ್ರಿ, ಅರ್ಬಿ ಚೇಂಜ್ ಮಾಡೋಣ, ಹೋಗ್ರಿ ನಾವು. ಆಕಿ ಹೇಳಿದ ಹಠ ಬಿಡೋಂಗಿಲ್ಲ, ನಾವು ಇದು ಮಾಡಂಗಿಲ್ಲ. ಏನ್ ಮಾಡೋದು? ಸಂಭಾಳ್ಸ ಇರ್ಲಿ, ಏನಾಕತಿ ಸಂಭಾಳ್ಸ ಸ್ವಲ್ಪ. ಈಗ ರಾತ್ರಿಯಿಂದ ಸಂಭಾಳಿಸಾಕತ್ತೆ, ನೀವು ಹೇಳಿದ್ದ ಕೇಳೋಣ. ಏನ್ ಮಾಡ್ಬೇಕು ನನಗೂ ತಿಳಿಯಾಗ. ಏನ್ ನೀನು ಹೇಳಿದ್ ಕೇಳೋಕಿಲ್ಲ, ಆಕಿನೂ ಹೇಳಿದ್ ಕೇಳೋಕೆ ಯಾರಂತ ನಾ ತಿಳಿಯಾಗ. ಇವತ್ತೊಂದು ದಿನ ಹೋಗು, ತಮ್ಮ ಬರ್ಲಿ, ಬಂದಿಂದ ಇವತ್ತೆಲ್ಲ ಕೆಲಸ ಮುಗಿಸ್ಕೊಂಡು ಹೋಗಿರು. ಆಯ್ತಾ ನೋಡ್ತೀನಿ ತಡಿವಾಗಿ ನೋಡಿ, ರಂಬಿಸ್ತೀರಿ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ಬೋದು. ಹೋಗ್ಬ ಏ ಸವಿ ನಾನು ಮಾತಾಡೋದು ಕೇಳ. ಆಕೆ ಇದೊಂದ್ಸಲ ಹೋಗಿ ಬರೋಣ, ಒಟ್ಟು ಹೊಲಕ್ಕೆ ಹೋಗಿ ಒಟ್ಟು ಅಡಿಗೆ ಮಾಡಿ ಕಟ್ಟು ಮಾರಾಟಿ. ಆಯ್ತು ಬರ್ರಿ, ಹೋಗ್ಬಾ ಹೋಗ್ರಿ. ಪುಣ್ಯ ಬರ್ಲಿ ನಿನಗೆ. ಹೇಳ್ತೀನಿ ಹೋಗ, ಹೇಳಿ ಬರ್ತಾನೆ. ಯಪ್ಪ ಯಾವ ಊರಿಗೆ ಹೋಗಂತೀನಿ? ಏನ್ ಬೇರೆ ಸೀರೆ ಬೇರೆ ಹೋಗಲ್ಲ, ಈಗ ಬ್ಯಾರೆ ಉಟ್ಕೊಂಡು ಹೋಗ್ತೇನೆ ನೋಡ್ಪ. ಬೇರೆ ಉಟ್ಕೊಂಡು ಹೋಗ ಬೇಡ. ಓ ತೋಪ ಕೊಡ್ಲಿ ಸುಮ್ಮಂದ ನೋಡು, ನಾ ಗಳೆ ಹೊಡ್ಕೊಂಡ್ ಬರ್ತಾನೆ. ಹಂಗ ರಂಟಿನೂ ತೊಗೊಂಬರ್ತಾನೆ. ರಂಟಿ ಹೊಡ್ಕೊಂಡೆ ಹುಳಿ ಉಳ್ಕೊಂಡ್ ಬಂದ್ಬಿಡೋಣ ಹೊರಗೆ. ನಡಿತೈತಿ ಹಾ ನಡಿತೈತಿ ಚಲೋ ಐತಿ. ಹೋಗೋಣ ಹಂಗ. ಎತ್ತಿ ನೀರು ಕುಡಿಸೇನ? ನೀರು ಕುಡಿಸಿ ನಾ ಕೊಳ ಕರ್ಕೊಂಡ್ ಬರ್ತಾನೆ. ನಡಿ ಸರಿ ಬಾ, ನೀ ದೌಡ್ ಹಂಗಾಸ್ ಬಾ, ನಂಗೆ ಇವಾಗ ಬರ್ತಾನೆ. ಆಯ್ತು ಹಿಂಗ ಹೋಗ್ರಿ. ನಾಗರ ಹೋಗಲ್ಲ. ಹಾ ಹೋಗ್ಬರ್ರಿ. ಏಣ್ಣ ಬಾಯ್ ಬಡ ನಾವು ಬದು ನಾನು ಕಂಟಿ ಕಡ್ಕೋ. ನಾನು ರಂಟಿದ್ ಮುಗಿಸ್ತಾನೆ. ಹೋಗು ಬರ್ಗೊಡ್ದು ಕೆಲಸ ಮುಗಿಬೇಕು ನಮ್ದು. ಆಯ್ತು. ಹಾಂ ಹಾಂ ಅವನ ಕಾಲ ಹತ್ತಿ ನೋಡ. ಹೋ ಏನಂತಪ್ಪ? ಏನ್ ಮಾಡ್ಕೊಂಡೆ? ಏನಂತದ? ಏನು ಗೊತ್ತಾಗಲ್ಲ ನನಗೆ. ಜಗ್ ಅಷ್ಟು ಜಗ್ ಅಣ್ಣ ಹೆಂಗೆ ಮಾಡಿದ್ವಿ? ಮನೆಗೆ ಓದ್ಬಿಡೋಣ ಆಯ್ತು. ಏ ಬೇಡಲಿಪ್ಪ ಬೇಡ, ಊರಾಗ ಮಂದಿ ಸರಿ ಇಲ್ಲ. ಇವ್ರು ಮತ್ತೆ ಎಲ್ಲಾರು ಪೊಲಿಟಿಷನ್ ಕಂಪ್ಲೇಂಟ್ ಕೊಟ್ಟು ಆಮೇಲೆ ಅವ್ರು ಬಂದು ಆಮೇಲೆ ಪೊಲಿಟಿಷನ್ ಕಂಪ್ಲೇಂಟ್ ಕೊಟ್ಟ ಮೇಲೆ ನಮ್ಗೆ ಅದರಿಂದ ನಮಗೆ ನಿನಗೂ ಸಿಗಂಗಿಲ್ಲ ನನಗೂ ಸಿಗಲ್ಲ. ಅದಕ್ಕೆ ಎಲ್ಲ ಹೊಲ್ದಾನ ಜನ ಹೋಗ್ಲಿ ಮನೆಗೆ. ಹೋದ ಮ್ಯಾಗ ನಾವಿಬ್ಬರ ಕತ್ಲೆ ಇರ್ತೈತಿ.
ಇಬ್ಬರ ಏನು ಮಾಡ್ಬೋದು ಆರಾಮ್ ತಗೊಂಡು ರಾತ್ರಿ ಇಬ್ಬರು ಹೊತ್ಕೊಂಡು ಊರ ಕಡೆ ಹೋಗ್ಯಾನಂತ. ಈಗ ಏನು ಮಾಡೋಣಂತಿ? ಏನು ಬೇಡ ಹೆಂಗೈತಿ ಹಿಂಗೆ ಇರುವಲ್ದು ಯಾಕೆ ಇಲ್ಲೇ ಮುಚ್ಚಿಬಿಡೋದು, ಯಾರಿಗೂ ಗೊತ್ತಾಗ್ಲಾರ ಬಾಯ್ ಮುಚ್ಚ ಮುಚ್ಚ. ಗಲೆ ಹೊಡಿಲಿ ಮಾಡಿ. ಏ ಬೇಡ 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 ಬೇಡ, ನೀನು ಮುಟ್ಟಕ್ಕೆ ಹೋಗ್ಬೇಡ, ಹೊಡ್ಯಕ್ಕೆ ಹೋಗ್ಬಿಟ್ಟು ಸಮಸ್ಯೆ ಆಕೈತಿ. ಹೊಡ್ಯೋದಾದ್ರೆ ಆ ಕಡೆ ಮ್ಯಾರಿಂದ ಹಿಂಗೆ ಹೊಡ್ಕೊತ ಬಾ, ಅಲ್ಲಿಂದ ಕರೆಕ್ಟ್ ಆಕೈತಿ, ಅಲ್ಲಿ ಹೊಡ್ಕೊತ ಬಾ. ನೀನು ಕೆಲಸ ಮಾಡ್ತಾನೆ ಪಾಠ ಹಸ್ತತಿ. ಏನಾರ ಅತ್ತಿ ಏನಾರ ಕಟ್ಟಾಳ ನಾವು ಉಪ್ಪಿಟ್ಟು ಕಟ್ಟೆ ಹೇಳ ನೀವು ಉಳಿದಿ ಹೋಗು ಉಂಟಿನ ಉಣ್ಣೋಗಿ ನೀನು ಬಾ ಹಂಗಾರೆ ನೀನು ಬಾ ನಾಷ್ಟ ಏ ಇಲ್ಲ ನಾವು ಆಮೇಲೆ ಮಾಡ್ತೀವಿ ಹೋಗಿ ಮಾಡಿ ಹಂಗಾರೆ ಅಷ್ಟೇ. ಮಾಡೋದು ನೀವು ಮಾಡೋ. ಹಲೋ, ಹಾಂ ಹೇಳ್ರಿ. ಸವಿತಾ ಎಲ್ಲಿದ್ದೀನಿ ನೀನು? ಮನೆಗಿದೇನ್ರಿ? ಇಲ್ರಿ, ಅವ್ರೇನು ಬಂದಿಲ್ರಿ. ಇಲ್ಲ, ಇಲ್ಲಿ ಹೊಲದಾಗ ಹಟ್ಟಿ ಹೊಡೆಯೋ ಮುಂದೆ ತಮ್ಮನ ಹೇಳಕ್ಕೆ ಇದು ನಿಧಿ ಸಿಕ್ಕಿಬಿಟ್ಟತಿ. ನಿಧಿ ಯಾರಿಗೆ ಸಿಕ್ಕಿದ್ರಿ? ಅಯ್ಯೋ, ನಿಮ್ಮ ತಮ್ಮಗೆ ಸಿಕ್ಕರೆ ಅತ್ತಿಗೆ ಹಾಕೈತ್ರಿ ಅದು. ಏ ಹಂಗೆಲ್ಲ ನಡೆಯಂಗಿಲ್ರಿಪ್ಪ. ಏನಾರ ಒಂದು ಪ್ಲಾನ್ ಮಾಡ್ರಿ, ನಮ್ಗ ಬರಂಗ. ಹಂಗಂದ್ರೆ ಒಂದು ಕೆಲಸ ಮಾಡ್ರಿ, ನಿಮ್ಮ ತಮ್ಮನ ಸಾಯಿಸ್ಬಿಡ್ರಿ, ಊಟ ನಿಧಿ ನಮ್ಗ ಬರ್ತೈತ್ರಿ ಅವಾಗ. ಏ ಹಂಗೆ ಮಾಡಿದ್ರೆ ತಪ್ಪಾಗೋದು. ನಮ್ಮ ತಮ್ಮನೇನಲ್ಲೇ ಅವ. ಓ ಇಲ್ಲ ಇಲ್ಲ ಇಲ್ಲ, ನನಗೆ ಮನಸ್ಸು ಒಪ್ಪಲ್ದಪ್ಪ ಮರ. ರೀ ಪಾಪ ಪುಣ್ಯ ಹಂಗಂತ ಕುತ್ಕೊಂಡ್ರೆ ನಾವು ಇದೇ ಹಳ್ಳಿ ಒಳಗೆ ಏನು ಸಾಯ್ತೀವ್ರಿ. ನಾ ಹೇಳ್ದಷ್ಟು ನೀವು ಮಾಡ್ರಿ, ಊಟ ನಿಧಿ ನಮ್ಗೆ ಬರ್ತೈತಿ. ಆದ್ರೂ ಇದ್ರೆ ಏನಿಲ್ಲ ನೋಡ್ರಿ, ನಾ ಹೇಳ್ದಂಗೆ ಮಾಡ್ರಿ. ಮಾಡಲಿಲ್ಲ ಅಂದ್ರೆ ನನ್ನ ಮೇಲೆ ಆಣಿ ನೋಡ್ರಿ ಹಂಗಂದ್ರೆ. ಹಲೋ ಹಲೋ ಹಲೋ, ಹೋ ಕಟ್ಟ ಮಾಡಿದ್ಲಪ್ಪ. ನಿಧಿ ಅವಂಗ ಹತ್ತು ಬಿಟ್ಟೈತೆ ಅದು. ಈಗ ಅವಂಗೂ ಅರ್ಧ ಕೊಡೋದು ಆಕೈತಿ. ಚೆ ಹಂಗೆ ಹಾಕೋದು ಬೇಡ. ಪೂರ್ತಿ ನಮ್ಗೆ ಸಿಕ್ಕರೆ ನಾನು ಆಕಿನ ರಾಜಾರಾಣಿ ಹಂಗೆ ಎಲ್ಲರೂ ಹೋಗಿ ದೂರ ಬಾಳೆ ಮಾಡ್ಬೋದು, ಚೆಂದಾಗಿರ್ಬೋದು. ಇಲ್ಲ ಆಕೆ ಹೇಳಿದ್ದ ಕರೆಕ್ಟ್ ಐತಿ, ಹಂಗೆ ಮಾಡೋದು. ಅದಾರ ನೈ ಏಣ ಹಾಂ ಯಾಕೆ ಅಣ್ಣ ಕೊಡ್ಲಿ ಮಸಾಕತ್ತಿಲ್ಲ, ಕಂಟಿ ಕಡಿದ್ಬಿಟ್ಟೆ. ಇಲ್ಲ, ಹೊಲದಾಗ ಒಂದು ಬುಡಿಚಿ ಗುದ್ಲಿಗೆ ಹೇಳವಲ್ದು, ಅದಕ್ಕೆ ಕೊಡ್ಲಿಗೆ ಹೇಳ್ತೈತಿ ಅಂತೇಳಿ ಇದನ್ನು ಮಸ್ಕೊಳತ್ತೀನಿ. ಅದನ್ನು ಬುಡು ಸಮೇತ ತೆಗಿಬೇಕಾಗೈತಿ. ಅದಕ್ಕೆ ನನಗೆ ಮುಂದೆ ಯಾವುದು ಚಿಂತೆ ಇರೋಂಗಿಲ್ಲ. ಅವತ್ತು ನಾಷ್ಟ ಮಾಡ್ಬಾ, ನಾಷ್ಟ ಮಾಡ್ತೀವಿ. ಇಲ್ಲ ಇಲ್ಲ, ನೀ ಮಾಡು. ನಾವು ಒಟ್ಟು ಕೊಡ್ಲಿ ಮಸ್ಕೊಂತಾರೆ ಅದನ್ನು ಬುಡು ಸಮೇತ ತೆಗಿಬೇಕಾಗೈತಿ. ನಾವು ಒಟ್ಟು ಇದನ್ನು ಕೊಡ್ಲಿ ಮಸ್ಕೊಂತಾನೆ. ಅಣ್ಣ ಈಗ ಹೆಂಗೂ ಬಿಸಿಲೈತಿ, ಎತ್ತುಗಳು ದಣ್ಕೊಂಡವು. ಈಗೇನು ರಂಟಿ ಹೊಡೆಯೋದು ಬೇಡ. 4 ಗಂಟೆ ಸುಮಾರ ಹೊಡೆಯನಂತ. ನೀ ಈಗ ಒಂದು ತಾಸು ನೆಳ್ಳ ಐತಿ, ಮಕ್ಕೊಂಬಿಡು. ಆಮೇಲೆ ನೋಡೋಣಂತ. ನಾ ಹೊತ್ತು ಮುಳುಗಿದ ಮ್ಯಾಗ ಅದನ್ನು ಹೆಂಗೂ ತೊಗೊಂಡು ಹೋಗೋದೈತಿ ಮನೆ ಕಡೆ. ಅದನ್ನ ತೊಗೊಂಡು ಇಬ್ಬರು ಸೇರಿ ಮನೆ ಕಡೆ ಹೊತ್ತು ಮುಳುಗಿದ ಮ್ಯಾಗ ಹೋಗೋಣಂತ. ಹೆಂಗಂತಿ? ಆಯ್ತು ಅಣ್ಣ, ಹೇಳ್ದಂಗೆ ಮಾಡೋಣ. ನೀ ಹಂಗಾರ ಒಂದು ತಾಸು ಸಟ್ ಆಗ್ಬಿಡು. ಹಂಗಾರ ಸರಿ ತೋರಿ, ನಾ ಬರಲಿ ಹಂಗಾರ. ಹಾಂ ಆಯ್ತು. ಆ
ನಮ್ಮಣ್ಣ ಹೇಳೋದು ಕರೆಕ್ಟ್ ಐತಿ. ಯಾಕಂದ್ರೆ 10 ಮಣಿಗೆ ಹೋಗ್ಬೇಕು ನಾವು ನದಿ ತೊಗೊಂಡು. ಒಂದು ತಾಸು ಅಡ್ಡಾದ್ರಾತ. ಏನ ನೀವು ಊಟ ಮಾಡ. ನೀವು ನಾ ಮಾಡ್ತಾನೆಲ್ಲ. ಈ ನಿಧಿ ಸಿಕ್ಬಿಟ್ರೆ ನಾವು ದೊಡ್ಡ ಶ್ರೀಮಂತರಾಗ್ಬಿಡ್ತೀವಿ. ದೊಡ್ಡ ಬಂಗ್ಲೆ, ಕಾರು, ಮೈ ತುಂಬ ಬಂಗಾರ ಹಾಕಿಂದು ಅಡ್ಡಾಡ್ಬೋದು. ನೀವು ಟೈಮ್ ಎಷ್ಟೊತ್ತು? 1 ಗಂಟೆ, 5 ಗಂಟೆ ಅನ್ನೋದ್ರಾಗ ನಿಧಿ ಮನೆಗೆ ಬರ್ತೈತಿ. ತೊಗೊಂಡು ಹೋಗಿ ಸೆಟ್ಲ್ ಆಗಿಬಿಡೋದು. ಇವತ್ತು ಸಿಕ್ಕೈತಲ್ಲ ನಿಧಿ, ನೀ ಬದುಕಿದ್ರ ಇಬ್ರು ಕೂಡ ಹಂಚ್ಕೋಬೇಕಾಗತಿ. ಅದಕ್ಕೆ ನೀನು ಕೊಂದು ಬಿಟ್ರ ನನಗೊಬ್ಬನಿಗೆ ಆಕತಿ. ನಾವು ಆರಾಮಾಗಿರ್ತೇವೆ. ಅದಕ್ಕೆ ನಿನ್ನ ಸಾಯಿಸಾಕತ್ತೇನೆ. ಎಲ್ಲ ದಯವಿಟ್ಟು ಕೈ ಕಾಲು ಬರ್ತಾರೆ ಹೇಳೋದು ಕೇಳೋಣ. ಇದು ಆಸ್ತಿ ಬೇಡ, ಅಂತಸ್ತು ಬೇಡ, ಬೆಳ್ಳಿ ಬೇಡ, ಬಂಗಾರ ಬೇಡ. ಎಲ್ಲ ಅಲ್ಲಿ ಬಿಟ್ಟು ಬಿಡಲ್ಲ ಮಾವ. ನಾನು ಎಲ್ಲರೂ ದುಡ್ಕೊಂಡು ತಿಂತೇವೆ. ಅದು ಎಲ್ಲ ನಮ್ಮವ್ವ ನನ್ನ ಕಣ್ಣೇ ನೋಡಕ್ ಹೋಗ್ಯಾಳು. ಎಲ್ಲ ನಾವೆಲ್ಲರೂ ಸುಖವಾಗಿ ಜೀವನ ಮಾಡ್ಕೊಂಡಿರ್ತಾರೆ. ಕಾಲು
ಬರೋದು ಹೊತ್ತಾಗ್ಬಿಡುತ್ತೆ. ನಮ್ಮವ್ವ ಅಲ್ಲಾಕಿ ಹೌದು ಈ ಕಡೆ ಬರಕತ್ತ ಕಲ್ಲಪ್ಪನ ಕೇಳಿದ್ರ ಏನು ಅಂತ ಹೇಳೋಣ. ಇಲ್ಲೇ ಬಾಜು ಹೊಲದಾಗ ಈಸ ಕುಂಟಿ ಈಸ ಸಡ್ಲಾಗೈತಿ ಸೆಕ್ಕಿ ತರಕ್ಕೆ ಹೋಗ್ಯಾನಂತ ಹೇಳಿದ್ರಂತ. ಮಲ್ಲೇಶಿ ಬರ್ಬೇ ಬಾ. ಗಂಟೆ ಹೊಡೆಯೋದು ಮುಗೀತೇನ? ಹಾಂ ಮುಗೀತು ಇಲ್ಲ ಬಿಸಿಲು ಇತ್ತಲ್ಲ ಅದ್ರ ಸಲುವಾಗಿ ಒಟ್ಟು ಎತ್ತುಗಳು ನಾನು ಎಳ್ಳಿ ಕಟ್ಟಿ ಆರಾಮ ಇಲ್ಲೇ ಕುಂತೇವೆ ಒಟ್ಟು ತಣ್ಣ. ನಾನು ಬರೋದು ಲೇಟ್ ಆತಪ್ಪ. ಕಲ್ಲಪ್ಪಗೆ ನೋಡಿದ ಹುಡುಗಿ ಭಾಳ ಚಂದ ಐತಿ. ಸೊಸಿ ಅಂತ ಆದ್ರೆ ಆಕಿನ ನೋಡು ನನಗೆ. ಹೌದು ಕಲ್ಲಪ್ಪ ಎಲ್ಲೋಗ್ಯಾನ? ಇಲ್ಲೇ ಈಸಿದ್ದು ಇದು ಕುಂಟಿದ್ದು ಇದನ್ನ ಚಕ್ಕಿ ತರಕ್ಕೆ ಹೋಗ್ಯಾನ ಬಿಡ್ಬೇಕು. ಇಲ್ಲ ಗೌಡ್ರ ಹೊಲಕ್ಕೆ ಹೋಗ್ಯಾನ ಬರ್ತಾನವ. ಹೌದಾ? ಭಾಳ ಹಸ್ಕೊಂಡಿರ್ಬೇಕು. ಊಟ ಮಾಡಿ ಹಂಗಾರ. ಇಲ್ಲ ನಾ ಮಾಡ್ತೀನಿ ಬಿಡ, ನಾ ಮಾಡ್ತೀನಿ. ನಾ ಎಲ್ಲ ಅಲ್ಲ ಎತ್ತಿ ಹುಲ್ಲ ಹಾಕಿಲ್ಲಲ್ಲ ರೈತರ ಮಕ್ಕಳು. ಹೌದಲ್ಲ ಸುಮ್ಮೀರ ನೀವು ಊಟ ಮಾಡ, ನಾ ಹುಲ್ಲ ಹಾಕ್ಬಿಡ್ತೀನಿ. ಊಟ ಬಿಟ್ಟು ಹೇಳ್ಬೇಡಲ್ಲ, ಕುಂತ ಊಟ ಮಾಡ. ಬಿಟ್ಟದ್ರೆ ನನ್ನ ಮ್ಯಾಗ ಆಣಿ ನೋಡ. ಎಲ್ಲದಿಯೋ ಲಘು ಬಾರೋ ನನ್ನ ಮಗ. ಯಪ್ಪ ಅಯ್ಯೋ ಏನ್ ಮಾಡ್ಲ ನನ್ನ ಮಗನ. ಯಪ್ಪ ದೇವ್ರ ಎಲ್ಲದಿಯೋ ಮಲ್ಲ ಲಘು ಬಾರೋ ಯಪ್ಪ. ಕಲ್ಲಪ್ಪ ನನ್ನ ಮಗ ಏನಾತ ಯಪ್ಪ. ಎಲ್ಲದಿಲ್ಲ ಲಘು ಬಾರ್ಲ. ಸಹಿತಾ ಏನಾದ್ರಿ? ಒಂದು ಘಾತ ಆಗಿಬಿಟ್ಟದ್ಲಿ. ನಮ್ಮವ್ವ ನಮ್ಮ ತಮ್ಮನ ಹೆಣ ನೋಡ್ಬಿಟ್ಟಾಳ. ಮನ್ಯಾಗ ನಮ್ಮ ತಮ್ಮನ ಹೆಣ ಮುಚ್ಚಿಟ್ಟಿದ್ದೆ ನಾನು. ಅದನ್ನು ಹಿಂಗೆ ನಮ್ಮವ್ವ ನೋಡ್ಬಿಟ್ಟಾಳೆ. ಆಕೆ ಊರಾಗ ಹೇಳಿದ್ರೆ ಎಲ್ಲರೂ ಬಂದು ನಾನು ನಿನಗೂ ಉಳಿಗಲಿಲ್ಲ ನನಗೂ ಉಳಿಗಲಿಲ್ಲ. ಏನು ಮಾಡ್ಬೇಕಂತ ನನಗೆ ಒಂದು ತಿಳಿವಲ್ಲ ಆಗಿದೆ. ನೀನೋ ಒಂದು ಏನಾರ ಐಡಿಯಾ ಇದ್ರೆ ಹೇಳಿ. ಅಯ್ಯೋ ಬ್ಯಾಡ್ರಿ, ಇನ್ನೊಂದು ಕೆಲಸ ಮಾಡ್ಬಿಡ್ರಿ. ನಿಮ್ಮ ಅವ್ರು ಸೈಜ್ ಬಂದ್ಬಿಡ್ರಿ. ನೀವು ಸೈಜ್ ಬಂದ್ಬಿಡ್ರಿ. ಊರಾಗ ಹೇಳಿದ್ರೆ ಮುಗ್ದೋತ್ತು ನಾವು ಜೈಲಿಗೆ ಕಳಿಸ್ತಾರೆ ನಮ್ಮನ್ನ. ಅದೇನು ಬ್ಯಾಡ್ರಿ, ನಿಮ್ಮ ಅವ್ರು ಸೈಜೇ ಬಂದ್ಬಿಡ್ರಿ. ಯಾರಿಗೆ ಗೊತ್ತಾಗ್ಲಿಲ್ಲ ಮುಚ್ಚಿ ಬಂದ್ಬಿಡ್ರಿ. ನಿಮ್ಮ ಅವ್ವ ನಿಮ್ಮ ತಮ್ಮ ಇಬ್ರು ಮುಚ್ಚಿ ಬಂದ್ಬಿಡ್ರಿ. ನಾವು ಬಂಗಾರ ತಗೊಂಡು ಹೋಗ್ಬಿಡಂದ್ರೆ ಯಾರಿಗೆ ಗೊತ್ತಾಗಿಲ್ಲ. ಜಲ್ದಿ ಜಲ್ದಿ ರೀ. ಯಾರ ಕೊಂದಿಲ್ವೇ? ನಾನಾ ಕೊಂದೇನೆ ನಿನ್ನ ಮಗನ. ನಿನಗೇನಾಗಿತ್ತು ಬರಬಾರದು
ಬೇನೆ ನನ್ನ ಮಗ ಕೊಂದಲ್ಲ ಯಾಕೆ ಯಾಕೆ ಕೊಂದೇನಂದ್ರ ಹೊಲ್ದಾಗ ಅವಂಗ ಬಂಗಾರ ಸಿಕ್ತಿತ್ತು. ಅದ್ರ ಸಲುವಾಗಿ ಇನ್ನು ಹಂಚ್ಕೊಂಡ್ರೆ ಇಬ್ಬರಿಗೂ ಅರ್ಧ ಸಿಕ್ತಿತ್ತು. ಅದಕ್ಕೆ ಅವನು ಕೊಂದನ್ನ ನೀ ನೋಡಿದೆ, ಈಗ ನಿನ್ನೂ ಕೊಲ್ತಾನೆ. ಯಪ್ಪ ಕೆಲಸ ಮಾಡಬೇಡ, ನನ್ನ ಮಗನಾರ ಹೋಗ್ಬಿಟ್ಟ ನಿನ್ನ ಕಾಲು ಬೀಳ್ತೇನೆ. ನಾ ಎಲ್ಲರ ಬದುಕೋತೆ, ನಿನ್ನ ಹೆಸರು ಹೇಳಲ್ಲ. ನನ್ನ ಬಿಟ್ಟು ಬಿಡ ಯಪ್ಪ, ನನ್ನ ಬಿಟ್ಟು ಬಿಡ. ಯವ್ವ ನಿನ್ನ ಹಂಗ ಹೆಂಗೆ ಬಿಡ್ಬೇಕದ ಯವ್ವ? ನೀ ಹೋಗಿ ಊರಾಗ ಸುದ್ದಿ ಮಾಡಿದ್ರ ಊರನವ್ರೆಲ್ಲ ಪೊಲೀಸರು ಕರ್ಕೊಂಬಂದು ನಮ್ಮನ್ನು ಒಳಗೆ ಹಾಕ್ತಾರ. ಅದಕ್ಕೆ ನೀ ಬದುಕಬಾರ್ದು ಯವ್ವ, ನೀ ಸಾಯ್ಬೇಕು ಬೇ ಯವ್ವ, ಸಾಯ್ಬೇಕು ಬೇ ಯವ್ವ. ಟೆನ್ಷನ್ ನಾ ಏನು ಶ್ರೀಮಂತ ಕಡೆ ಬಂಗ್ಲಾಗಿರ್ತೀನಿ ಅನ್ನೋ ಗದ್ಲಿ ಎಲ್ಲಿ ಜೈಲಿಗೆ ಹೋಗಿ ನಂದು ಇಡೀ ಡೌಡವನ್ನ ಕುಂದ್ಬಿಟ್ಟ ಸಮಾಧಾನ ಹಾಕೊಂಡ್ರು. ಯವ್ವ ತಮ್ಮ ನೀವು ಮಾತ್ರ ಬಗ್ಗೆ ಜಾತಿ ಸಿಗಲಿ. ನೀವು ಇಲ್ಲಿ ಆರಾಮಾಗಿರಿ, ನಾ ಅಲ್ಲಿ ಆರಾಮಾಗಿರ್ತೇನೆ. ಮುಂದಿನ ಊರಿಗಂತೂ ಹೋಗೋದು ಬೇಡ. ಆ ಊರಾಗ ನಾಯಿ ಭಾಳ ಸಾಕ್ಯಾರ. ಕಾಲು ಏಟು ಕೊಡ್ಲೆ ಬಹು ಅಂತ ಬರ್ತಾವ. ಇಲ್ಲೇ ಎಲ್ಲಾರ ಸ್ಕೀಮ್ ಹಾಕ್ಬೇಕು ನಾವೀಗ. ಹೊಲವರ್ ಏನಕ ಹೋಗೋದು ಬೇಡ. ಈಗ ಮಳೆ ಇಲ್ಲ, ಬೆಳೆ ಇಲ್ಲ. ರೈತರ ಕೈಯ ಸಿಕ್ಕಿ ಅಂದ್ರೆ ನಮ್ಮ ಸಣ್ಣ ಕೊಡ್ಲಿ ತೊಗೊಂಡು ಕೊಸ್ತಾರೆ ನಮ್ಮನ್ನ. ಇಲ್ಲೇ ಏನಾದ್ರು ಪ್ಲ್ಯಾನ್ ಮಾಡೋ ಅಂತಡಿ. ಇಲ್ಲೇ ಒಂದು ಕೋನ್ ಇದೆ. ಯಾರು ಬರಂತ ರಘುಬಲ್ಲು ಹೊಲ್ದಾಗಿದ್ದ ಬರಾಕತ್ತೆ, ಅದ್ರ ಕಡೆ ಏನಿರ್ಬೇಕಪ್ಪ? ಏನಿಲ್ಲ ಅಂತಂದ್ರೆ ಏನು 10-15 ಸಾವಿರ ರೂಪಾಯಿ ಮೊಬೈಲ್ ಇದ್ದಂತೂ ಇರ್ತೈತಿ. ಸಂಜೆ ಮುಂದೆ ಎಣ್ಣೆ ಪಾರ್ಟಿಗಾರ ಆಕೈತಿ. ನಿಂತಾರಲ್ಲ ಇಲ್ಲಿ ಯಾರೋ ಯಾಕೆ ನಿಮ್ಗೆ ನಮಗೆ ಅದಕ್ಕೆ ಬೇಕು. ಅಣ್ಣ ಈ ರೋಡ್ ಯಾವ್ರಿಗೆ ಹೋಗತಿ? ಈಗ ಹೊರೂರ್ಗೆ ಹೋಗತಿ. ಮತ್ತೆ ಈ ರೋಡ್ ಯಾವ್ರಿಗೆ ಹೋಗತಿ? ಇದು ಕಲಗಡಿಗೆ ಹೋಗತಿ ರೋಡ. ಇದು ಕಲಗಡಿಗೆ ಹೋಗತ್ಯಾ? ಹಾ, ನೀರಿಟ್ಟೇನು ಕುಡಿಯಾಕಸ? ನೀರು ಎಲ್ಲಿಂದ ಬರ್ತೈತಿ ಬಿಡು ಅಪ್ಪ. ಮತ್ತೆ ಅದೇನು ಹೆಗಲ ಮೇಲೆ ಇದ್ದಿದ್ದ? ಮತ್ತೆ ಇದೇನು ಹೆಗಲ ಮೇಲೆ ಇದ್ದಿದ್ದು? ಇದು ರಾತ್ರಿ ಹೊಲ್ದಾಗ ಊಟಕ್ಕೆ ಕಟ್ಕೊಂಡು ಹೋಗಿದ್ನ. ಅದೊಟ್ಟು ಉಳಿತ ಅದನ್ನ ಕಟ್ಕೊಂಡು ಮನೆಗೆ ಕರ್ಕೊಂಡು ತೊಗೊಂಡು ಹೊಂಟೇನಪ್ಪ. ಊಟ ಆಯ್ತಾ? ಹ್ಞೂನಪ್ಪ. ಊಟ ಆದ್ರೆ ಚಲೋ ಆತಲ್ಲ. ರೊಟ್ಟಿ ಐತಿಲ್ಲ, ಐತಿಲ್ಲ ಎಲ್ಲ ಐತಿ. ಉಳ್ಳಾಗಡ್ಡಿ
ಆದ್ರಿ ಎಲ್ಲ ಐತಿ ನೀವ್ ಯಾಕೆ ಹಿಂಗ್ ಹುಡುಗಾರ ಸೌತೆಕಾಯಿ ಐತಿಲ್ಲ ಎಲ್ಲ ಐತಿ ಎಲ್ಲ ಐತಿ ಸೌತೆಕಾಯಿ ನನ್ನ ಕೈಯಾಗ ಮೊಬೈಲ್ ಐತಿ ಎಲ್ಲ ಐತಿ ಬೇಕಾದ್ರೆ ತರ್ಸ್ಕೋರಿ ಐತ್ರಿ ಎಲ್ಲ ಐತಿ ಮೊಬೈಲ್ ಕೊಡ್ತೀನಿ ಅದು ಕೂಡ ಎಲ್ಲ ಕೊಡ್ತೇನೆ ಈಗ ಮಾಡ್ಬೇಡ ಊಟ ಐತಿ ಅದ್ರಾಗ ಏನೈತಿ ಬೇರೆ ತಗೊಂಡು ಇದು ರೊಟ್ಟಿ ತೋರು ರೊಟ್ಟಿ ತಿನ್ನಕ ಮೊಬೈಲ್ ಹೇಳೋದು ಪಟ್ಟ ಕೇಳ್ರಿ ನಾವು ಹುಡ್ಕಾಗತ್ತೀವಿ ಲಕ್ಷ್ಮಿ ಇಲ್ಲೇ ಐತ್ಲಿ ಬಿಡಬಾರ್ಲಿ ಅವ್ನು ಮುಗಿಸ್ಬಿಡ್ರಿ ಅವನ್ನ ಹೌದಾ ಮುಗಿಸ್ರಿ ಅವ್ನು ಪಟ್ಟಿ ಮುಗಿಸ್ರಿ ಅಯ್ಯೋ ಯಪ್ಪ 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 ಅಯ್ಯೋ ಯಪ್ಪ ಅಯ್ಯೋ ನನ್ನ ಬಂಗಾರು ನನ್ನ ರೊಕ್ಕರು ನನ್ನ ಬಂಗಾರು ನನ್ನ ಬಂಗಾರು ನನ್ನ ಬಂಗಾರು ಹಲೋ 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 ಯಾರಾದ್ರಿ ಮೊಬೈಲ್ ಈ ಫೋನ್ ನನ್ನ ಗಂಡನ್ರಿ. ಹೌದ್ರಿ ನಾವು ಇಲ್ಲಿ ಹೊಂಟಿದ್ವಿ ಇಲ್ಲಿ ಹೊಡೆದು ಹೋಗಿದ್ರ ಮೊಬೈಲ್ ಇತ್ತು ಅದಕ್ಕೆ ಫೋನ್ ಹಚ್ಚಿದ್ವಿ ನನ್ನ ಗಂಡ ಏನಾಗಿಲ್ರಿ? ಜೀವಂತಿಲ್ರಿ ಸತ್ತ ಹೋಗ್ಯಾನವ ನೀವು ಹೇಳೋದು ನೋಡಿ ನನಗ ಕಣ್ಣ ನೀರು ಬಂದು ಈ ನಿಧಿ ಸವಾಸನ ಬೇಡ ಬೇಡ ಮನೆಗೆ ಹೋಗ್ಬಿಡು ಬರ್ರಿ ಹುಡ್ರು. ಅದಕ್ಕಪ್ಪ ಹೇಳೋದು ಎಲ್ಲಾರು ಆಸೆ ಪಡ್ತಾರ ಅಂತೇಳಿ ನಾವು ರೈತರು ಆಸೆ ಪಡಬಾರ್ದು. ದೇವ್ರು ಕೊಡೋವಿದ್ರಿ ಆದ್ರೆ ಒಂದು ಮ್ಯಾರ್ಯಾಗ ಕೊಡ್ತಾನ ಬಾ ಹೋಗೋನ್ ಮನೆಗೆ.